ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತಂದರೆ, ಆ್ಯಕ್ಚುಲಿ ಇದು ಮಿಲೆಕ್ಸ್ ಅವ್ರದ ಹೆಲ್ತ್ ಪ್ರಾಡಕ್ಟು. ಇದು ನಾನು 3ನೇ ಸರಿ ನಾನು ಇದನ್ನು ತರಿಸ್ಕೊತಾ ಇದ್ದೀನಿ. ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ತುಂಬಾ ನ್ಯೂಟ್ರಿಷನ್ಸ್ ಇರುವಂಥ ಈ ಪ್ರಾಡಕ್ಟ್ ನಮಗಂತೂ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿರೋದ್ರಿಂದ ಇದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಯಾರ್ಯಾರ ಏನು ಹೇಳ್ತಾರೆ, ಒಂದು ಮಿಲೆಕ್ಸ್ ಪ್ರಾಡಕ್ಟ್ನ ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ, ಅವರಿಗೆ ಮಿಲೆಕ್ಸ್ ಅವ್ರದ್ದು ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಯಾವುದೇ ರೀತಿಯ ಪ್ರಮೋಷನ್ ಆಗಿರಲಿ, ಬೇರೆ ಇನ್ಯಾವುದೂ ಆಗಿರೋದಿಲ್ಲ. ಬಿಕಾಸ್ ನಾನು ಪರ್ಚೇಸ್ ಮಾಡಿರೋದ್ರಿಂದ ಇದ್ರ ಬಗ್ಗೆ ಒಂದು ಅವೇರ್ನೆಸ್ನ ನಾನು ಕೊಡ್ತಾ ಇದ್ದೀನಿ. ಇದನ್ನು ಮಕ್ಕಳಾಗಿರ್ಬೋದು ಇಲ್ಲ ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ಕುಡಿಬೋದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಿರಲಿ ಪ್ರಿಸರ್ವೇಟಿವ್ಸ್ ಆಗಿರಲಿ ಇರೋದಿಲ್ಲ. ಸೊ ಹಾಗಾಗಿ ದಿಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇವಾಗಿನ ಫಾಸ್ಟ್ ಲೈಫ್ ಫಾಸ್ಟ್ ಜನ್ರೇಷನಲ್ಲಿ ಫಾಸ್ಟ್ ಫುಡ್ ಕಡೆ ನಾವು ಗಮನ ಕೊಡೋದ್ರಿಂದ ಆದಷ್ಟು ಹೆಲ್ತಿ ಪ್ರಾಡಕ್ಟ್ಗಳನ್ನು ಸ್ಕಿಪ್ ಮಾಡೋದು ರೂಢಿಯಾಗಿದೆ. ಏಕೆ ಅಂತಂದರೆ ಅಷ್ಟು ಟೈಮ್ ಕೂಡ ಇರೋದಿಲ್ಲ. ಹಾಗಾಗಿ ಈ ಪ್ರಾಡಕ್ಟ್ನ ನೀವು ತೊಗೊಂಡ್ರೆ 5ರಿಂದ 10 ನಿಮಿಷದಲ್ಲೇ ನೀವು ರೆಡಿ ಮಾಡ್ಕೋಬೋದು. ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಯೂಸ್ ಮಾಡಿ. ಸೊ ಇದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಇಲ್ಲ ಇದ್ರ ಬಗ್ಗೆ ವೆಬ್ಸೈಟ್ ಡೀಟೇಲ್ಸ್ ಆಗಿರ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಅಂತ ಹೇಳ್ತಾ, ಸೊ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಈ ಪ್ರಾಡಕ್ಟ್ ನಾನು ತರಿಸ್ಕೊಂಡಿರುವಂತಹ ಮಿಲೆಕ್ಸ್ ಅವರ ಪ್ರಾಡಕ್ಟ್ ಆಗಿರುತ್ತೆ. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಹಾಗೆ ನೀಟಾಗಿದೆ. ಸೊ ಮಿಲೆಕ್ಸ್ ಪೌಡರ್ನ ಏನಕ್ಕಪ್ಪ ಯೂಸ್ ಮಾಡಬೇಕು ಅಂತಂದರೆ, ಫೈಬರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಲ್ಲ ಮಿಲೆಟ್ಸ್ಗಳಲ್ಲೂ ಕೂಡ ಫೈಬರ್ ತುಂಬ ಜಾಸ್ತಿ ಇರುತ್ತೆ. ಇದರಿಂದ ಹೊಟ್ಟೆಗೆ ಮತ್ತು ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್ ಈ ರೀತಿಯಾದಂತಹ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ವೆಯ್ಟ್ ಲಾಸ್ಗೂ ಕೂಡ ಯೂಸ್ ಆಗುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರು ಎಲ್ಲರೂ ಕೂಡ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಬಾಕ್ಸ್ ಬ್ಯಾಕ್ ಸೈಡ್ ಏನೇನೆಲ್ಲ ಇಂಗ್ರೀಡಿಯೆಂಟ್ನ ಬರೆಸಿದ್ದಾರೆ, ಸೊ ಅದನ್ನೆಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದ್ರ ಜೊತೆ ಒಂದು ಆರೋಗ್ಯಾಮೃತ ಚೂರ್ಣ ಅಂತಲೂ ಕೂಡ ಹಾಕಿರ್ತಾರೆ. ಇದರಿಂದ ನಮ್ಮ ಹೆಲ್ತ್ಗೆ ಬೇಕಾಗಿರೋ ತುಂಬಾ ಬೆನಿಫಿಟ್ ಸಿಗುತ್ತೆ. ನೋಡಿ, ಈ ರೀತಿಯಾದಂಥ 2 ಚಿಕ್ಕ ಆರೋಗ್ಯಾಮೃತ ಚೂರ್ಣ ಅಂತಲೂ ಕೂಡ ಹಾಕಿದ್ದಾರೆ. ಇದೆಲ್ಲವೂ ಕೂಡ ಪ್ಯೂರ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬೆಳೆಸಿರೋದು ಅಂತಂದರೆ ನಮಗೆ ಹೆಲ್ತ್ಗೆ ಬೇಕಾಗಿರೋಂಥ ಒಳ್ಳೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬೆಳೆಸಿದ್ದಾರೆ. ಮತ್ತು ಡಯಾಬಿಟೀಸ್ಗೆ ಇದು ಸೇಫ್ ಅಂತಲೇ ಹೇಳ್ತಾರೆ. ಏಕೆಂದರೆ ಮಿಲೆಟ್ಸ್ನ ತುಂಬ ಕನ್ಸ್ಯೂಮ್ ಮಾಡೋದ್ರಿಂದ, ಅಂದರೆ ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ಶುಗರ್ ಲೆವೆಲ್ ನಿಧಾನ ಆಗುತ್ತೆ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಶುಗರ್ ಬರೋದಕ್ಕಿಂತ ಮುಂಚೆನೂ ಕೂಡ ಮಿಲೆಟ್ಸ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಪ್ರೋಟೀನ್ ಹಾಗೆ ಮಿನರಲ್ ರಿಚ್ ಇರುತ್ತೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಐರನ್ ಆಗಿರಲಿ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್ ಹಾಗೆ ಪ್ರೋಟೀನ್ ಕೂಡ ಇದೆ. ಇದು ಇಮ್ಯುನಿಟಿ, ಮಸಲ್ಸ್ಗೆ ಮತ್ತು ಬೋನ್ಸ್ಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಕೂಡ ಒದಗಿಸುತ್ತೆ. ಮತ್ತು ಯಾರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅವ್ರಿಗೂ ಕೂಡ ಒಳ್ಳೆಯದು. ಯಾಕಪ್ಪ ಅಂತಂದರೆ ಕೊಲೆಸ್ಟ್ರಾಲ್ನ ನಿಯಂತ್ರಣ ಮಾಡುತ್ತೆ ಮತ್ತು ಸ್ಕಿನ್ ಆ್ಯಂಡ್ ಹೇರ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಇರುವಾಗ ಯಾಕೆ ನಾವು ಯೂಸ್ ಮಾಡಬಾರ್ದು ಅಲ್ವಾ? ಅತಿ ಕಡಿಮೆ ಬೆಲೆಯಲ್ಲಿ ಒಂದೇ ಪ್ರಾಡಕ್ಟಿಂದ ಇಷ್ಟೆಲ್ಲ ಲಾಭ ಸಿಗುತ್ತೆ ಅಂತಾರೆ. ಸೊ ಈ ಪ್ರಾಡಕ್ಟ್ನ ಮಸ್ಟ್ ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಒಂದ್ಸರಿ ಯೂಸ್ ಮಾಡಿ. ಸಪೋಸ್ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಕಮೆಂಟ್ ಸೆಕ್ಷನ್ ನಿಮ್ಮ ಅಭಿಪ್ರಾಯ ತಿಳಿಸಿದರೆ ಬೇರೆಯವರು ಕೂಡ ಯೂಸ್ ಆಗ್ಬೋದು. ನಾನಿವಾಗ ಇದನ್ನ ಹಾಲಿನಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾಗಿದ್ದರೆ ಇದನ್ನು ನೀರಿನಲ್ಲೂ ಮಾಡ್ಕೋಬೋದು. ಯಾರಿಗೆ ಫ್ಯಾಟ್ ಕಂಟೆಂಟ್ ಬೇಡ, ಹಾಲನ್ನ ಯೂಸ್ ಮಾಡಲ್ಲ ಅನ್ನೋರು ನೀರಿನಲ್ಲೂ ಮಾಡ್ಕೋಬೋದು. ಆದರೆ ಸ್ವಲ್ಪ ಟೇಸ್ಟ್ ವೇರಿ ಆಗುತ್ತೆ. ಸೊ ಈ ರೀತಿ 1 ಗ್ಲಾಸ್ ಹಾಲಿಗೆ 1 ಸ್ಪೂನಷ್ಟು ಈ ಮಿಲೆಕ್ಸ್ ಅವ್ರ ಪೌಡರ್ನ ಹಾಕಿಸ್ಕೊಂಡು ಯಾವುದೇ ರೀತಿ ಗಂಟುಗಳಿಲ್ದಂಗೆ ಈ ರೀತಿ ನಾನು ಇದು ಮಾಡ್ಕೊತಾ ಇದ್ದೀನಿ. ಗಂಟುಗಳಿದ್ರೆ ತುಂಬಾ ಚೆನ್ನಾಗಾಗೋದಿಲ್ಲ. ಸೊ ಹಾಗಾಗಿ ಗಂಟಿಲ್ದಂಗೆ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಆರೋಗ್ಯಾಮೃತ ಚೂರ್ಣ ಅಂತ ಏನಿರುತ್ತಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೆಲ್ಲ ಇಲ್ಲ ಸಕ್ಕರೆನ ಯೂಸ್ ಮಾಡ್ಕೋಬೋದು. ನಾನು ಇದಕ್ಕೆ ಸಕ್ಕರೆನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾವು ಉಪ್ಪನ್ನು ಕೂಡ ಯೂಸ್ ಮಾಡ್ಕೊಬೋದು. ಆದರೆ ಹಾಲನ್ನು ಯೂಸ್ ಮಾಡೋ ಹಾಗಿಲ್ಲ. ಏಕೆಂದರೆ ಹಾಲು ಮತ್ತು ಉಪ್ಪನ್ನು ಒಟ್ಟಿಗೆ ಸೇವಿಸಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಹಾಲನ್ನ ಯೂಸ್ ಮಾಡೋರು ನಿಮಗೆ ಸಕ್ಕರೆ ಬೇಡ ಅಂತ ಇತ್ತು ಅಂತಂದರೆ ಹಾಗೇನೂ ಕೂಡ ತೊಗೋಬೋದು. ಆದರೆ ಉಪ್ಪನ್ನು ಹಾಕಬೇಡಿ ಅಂತ ಹೇಳ್ತೀನಿ. ಇಲ್ಲಾಂದರೆ ನೀರಿನಲ್ಲಿ ಮಾಡ್ಕೊತೀರಾ ಅಂತಂದರೆ ನಿಮಗೆ ಅದಕ್ಕೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟನ್ನು ಕೂಡ ಉಪ್ಪನ್ನ ಹಾಕ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಇದನ್ನು ದೊಡ್ಡವರಿಂದ ಹಿಡಿದು ಚಿಕ್ಕವ್ರಿಗೂ ಕೂಡ ಕೊಡ್ಬೋದು. ಸೊ ಇದನ್ನು ನನ್ನ ಮಗಳಿಗೂ ಕೂಡ ಕೊಡ್ತೀನಿ. ಯಾಕೆ ಅಂತಂದರೆ ಮಕ್ಕಳಿಗೆ ಇವಾಗಿನ ಫುಡ್ಡಲ್ಲಿ ಯಾವುದೇ ರೀತಿಯ ಪ್ರೋಟೀನ್ ಆಗಲಿ
ಯಾವುದೂ ಕೂಡ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ಅವಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾಳೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಸ್ವೀಟ್ನ ಆ್ಯಡ್ ಮಾಡ್ತೀನಿ, ಬೆಲ್ಲ ಇಲ್ಲ ಅಂತಂದರೆ ಸಕ್ಕರೆನ ಆ್ಯಡ್ ಮಾಡ್ತೀನಿ. ಸೊ ಅವಳ ಬೆಸ್ಟ್ ಫ್ರೆಂಡ್ ಗಣೇಶ, ಸೊ ಅವಳು ಗಣೇಶಗೂ ಕೂಡ ತಿನ್ನಿಸ್ಕೊಂಡು ಅವಳು ಕೂಡ ತಿಂತಾಯಿದ್ದಾಳೆ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಂದು ಹೆಲ್ತಿಯಾಗಿರೋ ಫುಡ್ ರೂಟೀನ್ನ ಏನಾದರೂ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಈ ಮಿಲೆಟ್ ಅವರ ಮಿಲೆಕ್ಸ್ ಪ್ರಾಡಕ್ಟ್ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಹಾಗೆ ಇನ್ಫಾರ್ಮೇಷನ್ ಅನ್ನಿಸ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.